ಹಾಯ್ ಹಲೋ ನಮಸ್ಕಾರ. ಸೊಲ್ಮೆಲು ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಂಗಭೂಮಿ ಕಲಾವಿದೆ ಮತ್ತು ಸಿನಿಮಾ ನಟಿ ಶಿಲ್ಪಾ ಶೆಟ್ಟಿ ಉಡುಪಿ. ಸ್ನೇಹಿತರೆ, ಇವತ್ತು GT ಮಾಲ್ ಅಲ್ಲಿ ನಮ್ಮ ದೂರ ತೀರಯಾನ ಸಿನಿಮಾದ ಟೈಟಲ್ ಸಾಂಗ್ ರಿಲೀಸ್ ಇದೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಲೊಕೇಶನ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನಮ್ಮ ಹೀರೋ ಹೀರೋಯಿನ್ ಫೋಟೋಶೂಟ್ ನಡೀತಾ ಇತ್ತು. ಅವ್ರಿಗೊಂದು ಹಾಯ್ ಹೇಳಿ 2 ಮಿನಿಟ್ಸ್ ಅಲ್ಲೇ ಇದ್ದು ಹೇಗೆ ನಡೀತಿದೆ ಅಂತ ನೋಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಪ್ರೋಗ್ರಾಮ್ ನಡ್ತಿರೋ ಹಾಲ್ ಹತ್ರ ಬಂದೆ. ಪ್ರೋಗ್ರಾಮ್ಗೆ ಸ್ಟೇಜ್ ಎಲ್ಲ ಸೆಟ್ ಆಗಿತ್ತು ಅಂಡ್ ಮೀಡಿಯಾದವ್ರು ಕೂಡ ಬಂದಿದ್ರು. ನಮ್ಮ ಟೀಮ್ ಅವ್ರು ಇನ್ನೂ ಬರ್ತಾನೆ ಇದ್ರು ಒಂದಷ್ಟು ಜನ. ಅಂಡ್ ಇನ್ನೊಬ್ರು ಇಂಪಾರ್ಟೆಂಟ್ ವ್ಯಕ್ತಿನ ಇವಾಗ ಪರಿಚಯ ಮಾಡ್ತೀನಿ ನೋಡಿ. ಈ ಸಿನಿಮಾದ ಅನ್ನದಾತರಾದ ದೇವರಾಜ್ ಸರ್ ಎಂಟ್ರಿ ಕೊಡ್ತಾ ಇದ್ದಾರೆ. ಹಾಯ್ ಸರ್. ಸರ್ ಒಂದು ಹಾಯ್ ಹೇಳ್ಕೊಂಡು ನಾನು ಬಂದಿದ್ದು ನಮ್ಮ ಏರಿಯಾಗೆ, ಅಂದ್ರೆ ಸ್ನಾಕ್ಸ್ ಏರಿಯಾಗೆ. ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಇದ್ರು. ನಮ್ಮ ಡೈರೆಕ್ಟರ್ ಸರ್ ಆದ ಮನ್ಸೂರೆ ಸರ್ ಇಲ್ಲೇ ಇದ್ರು, ಕೃಷ್ಣ ಹೆಬ್ಬಳ್ಳಿ ಸರು, ಅನಿಲ್ ಸರು, ಪ್ರೊಡ್ಯೂಸರ್ ಸರು, ರೈಟರು ಅಂಡ್ ನೋಡಿಲಿ ನಮ್ಮ ಡೈರೆಕ್ಷನ್ ಟೀಮ್. ನಾನು ನೋಡಿ ಅವ್ರಿಗೆ ಎಷ್ಟು ಖುಷಿ ನೋಡಿ. ಇನ್ನೇನ್ ಪ್ರೋಗ್ರಾಮ್ ಶುರುವಾಗಬೇಕು ಅನ್ನೋಷ್ಟರಲ್ಲಿ ನಾವು ಒಂದಷ್ಟು ಗೆಸ್ಟ್ ಗಳನ್ನ ಮಾತಾಡ್ಸ್ಕೊಂಡು ಬಂದೆ. ದೂರ ತೀರಯಾನ ಸಿನಿಮಾದ ಟೈಟಲ್ ಸಾಂಗ್ ಲಾಂಚ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಜಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿ ದೇವರಾಜ್ ಸರ್ ಅವರು ಪ್ರೊಡ್ಯೂಸ್ ಮಾಡಿರುವ, ಮನ್ಸೂರೆ ಸರ್ ಡೈರೆಕ್ಷನ್ ಮಾಡಿರುವ, ವಿಜಯ್ ಕೃಷ್ಣ ಮತ್ತು ಪ್ರಿಯಾಂಕಾ ಕುಮಾರ್ ಅವರು ಜೋಡಿಯಾಗಿ ಅಭಿನಯಿಸಿರುವ ದೂರ ತೀರಯಾನ ಜುಲೈ 11ನೇ ತಾರೀಕು ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇದೆ. ಇವತ್ತು ಸಿನಿಮಾದ ಟೈಟಲ್ ಸಾಂಗ್ ಅನ್ನ ಲಾಂಚ್ ಮಾಡೋದಕ್ಕೆ ನಾವು ಇಲ್ಲಿ ಸೇರಿದೀವಿ. ಇದಕ್ಕೂ ಮುಂಚೆ ಒಂದು ಹಾಡು ರಿಲೀಸ್ ಆಗಿತ್ತು, ಇದೇನಿದು ಸೂಚನೆ ಅನ್ನೋ ಒಂದು ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದ್ದಂತಹ ಹಾಡು ಈಗ ಮತ್ತೊಂದು ಹಾಡನ್ನ ಸಿನಿಮಾ ಟೀಮು ರಿಲೀಸ್ ಮಾಡ್ತಿದೆ. ಅಂಡ್ ತಂದೆ ಸಿನಿಮಾಗೆ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ತಂದೆಯ ಲಕ್ಕಿ ಚಾರ್ಮಾದ ಅವರ ಮಗ, ಸಿನಿಮಾದ ಪ್ರೊಡ್ಯೂಸರ್ ದೇವರಾಜ್ ಸರ್ ಅವರ ಮಗ ಜೈರಾಮ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಂಗ್ರಾಚುಲೇಷನ್ಸ್, ತುಂಬಾನೇ ಬ್ಯೂಟಿಫುಲ್ ಆಗಿ ಮೂಡಿ ಬಂದಿದೆ ಹಾಡು. ಐ ಆಮ್ ಶೋರ್ ಯಾರೇ ಲಾಂಗ್ ಡ್ರೈವ್ ಹೋದ್ರು ಇದೊಂದು ಗ್ಯಾರಂಟಿ ಆಫ್ ಪ್ಲೇ ಲಿಸ್ಟ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಕಂಗ್ರಾಚುಲೇಷನ್ಸ್ ಆನ್ ದಟ್. ಸಾಂಗ್ ರಿಲೀಸ್ ಆದ್ಮೇಲೆ ಒಂದಷ್ಟು ಗೆಸ್ಟ್ಗಳು ಶುಭ ಹಾರೈಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಮಾತಾಡಿದ್ದು ನಮ್ಮ ಸೀನಿಯರ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಆದಂತಹ ಸುನಿಲ್ ದೇಸಾಯಿ ಸರ್. ಇವರು ಬೆಳದಿಂಗಳ ಬಾಲೆ, ನಮ್ಮೂರ ಮಂದಾರ ಹೂವೆ, ಸ್ಪರ್ಶ ಅಂತಹ ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಅವ್ರು ಮಾತಾಡ್ತಿದ್ದು ಸಣ್ಣ ಗ್ಯಾಪ್ ಅಲ್ಲೇ ನಾನು ಪೋಸ್ಟರ್ನ ಝೂಮ್ ಮಾಡಿ ನೋಡ್ತಾ ಇದ್ದೆ. ಅದ್ರಲ್ಲಿ ನನ್ನ ಹೆಸರು ಕೂಡ ಇದೆ, ನಮ್ಮ ಡೈರೆಕ್ಷನ್ ಟೀಮ್ ಹೆಸರಿದೆ. ತುಂಬಾನೇ ಖುಷಿ ಆಯ್ತು. ನೆಕ್ಸ್ಟ್ ಮಾತಾಡಿದ್ದು ನವೀನ್ ಶಂಕರ್ ಅವರು. ಇವರು ವೆಲ್ ನೋನ್ ಆರ್ಟಿಸ್ಟ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅವರು ಮತ್ತೆ ನಮ್ಮ ಮನ್ಸೂರೆ ಸರ್ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ. ಆ ಬಾಂಡಿಂಗ್ಗೋಸ್ಕರ ನಮ್ಮ ಸಿನಿಮಾಗೆ ವಿಶ್ ಮಾಡಕ್ಕೆ, ಸಾಂಗ್ ರಿಲೀಸಿಗೆ ವಿಶ್ ಮಾಡಕ್ಕೆ ಬಂದಿದ್ದಾರೆ. ನೆಕ್ಸ್ಟ್ ಬಂದಿದ್ದು ಮ್ಯೂಸಿಕ್ ಟೀಮ್. ಮ್ಯೂಸಿಕ್ ಕಂಪೋಸರ್ ಆದಂತಹ ಬಕೇಶ್ ಸರ್ ಮತ್ತೆ ಕಾರ್ತಿಕ್ ಸರ್ ಅಂಡ್ ಸಿಂಗರ್ ಆದಂತಹ ಸುಚಿ ಮ್ಯಾಮ್ ಮತ್ತು ಬಕೇಶ್ ಸರ್ ಕೂಡ ಈ ಸಿನಿಮಾದ ಹಾಡನ್ನ ಹಾಡಿದ್ದಾರೆ. ನೆಕ್ಸ್ಟ್ ಸ್ಟೇಜ್ ಮೇಲೆ ಬಂದಿದ್ದು ನಮ್ಮ ಸಿನಿಮಾದ ನಾಯಕ ನಟ ವಿಜಯ್ ಕೃಷ್ಣ ಅವರು. ಇವರು ಹಿಂದಿಯಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ, ಬಟ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದಾರೆ. ಒಳ್ಳೆಯ ನಟ ಇವರು. ನಮ್ಮ ಸಿನಿಮಾದ ನಾಯಕ ನಟಿ ಪ್ರಿಯಾಂಕಾ ಕುಮಾರ್ ಅವರು ಒಂದಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿ, ಸೀರಿಯಲ್ ಅಲ್ಲಿ ಕೆಲಸ ಮಾಡಿ ತುಂಬಾ ಚೆನ್ನಾಗಿ ಗುರುತಿಸ್ಕೊಂಡಿದ್ದಾರೆ. ಬನ್ನಿ ಅವ್ರ ಮಾತು ಕೇಳೋಣ. ಪರ್ಫಾರ್ಮ್ ಮಾಡ್ತೀವಿ ಸಾಂಗಿಗೆ ನಾವು. ಅದು ಕೇಳಿದಾಗ ತುಂಬಾನೇ ಖುಷಿ ಆಗಿತ್ತು. ಕೈಂಡ್ ಆಫ್ ಫ್ರೆಶ್ನೆಸ್ ಅನ್ನೋದು ನನಗೆ ಚೆನ್ನಾಗಿ ಅನ್ನಿಸ್ತು ನಮಗೆ. ನೆಕ್ಸ್ಟ್ ಸ್ಟೇಜ್ ಮೇಲೆ ಬಂದಿದ್ದು ನಮ್ಮ ದೂರ ತೀರಯಾನ ಸಿನಿಮಾದ ನಾವಿಕಾ, ನ್ಯಾಷನಲ್ ಅವಾರ್ಡ್ ವಿನ್ನರ್ ಡೈರೆಕ್ಟರ್ ಮನ್ಸೂರೆ ಸರ್. ಸೊ ಅವ್ರು ಮಾತಾಡ್ಬೇಕಂದ್ರೆ ಪ್ರೊಡ್ಯೂಸರ್ ಸರ್ ಕೂಡ ಸ್ಟೇಜ್ ಮೇಲೆ ಬರಬೇಕು ಅಂತ ಅವ್ರು ಇನ್ವೈಟ್ ಮಾಡಿದ್ರು. ಸೊ ಫಸ್ಟ್ ಪ್ರೊಡ್ಯೂಸರ್ ಸರ್ ಮಾತಾಡಿದ್ರು, ಆಮೇಲೆ ಡೈರೆಕ್ಟರ್ ಸರ್. ಸಿನಿಮಾ ಜುಲೈ 11ಕ್ಕೆ ನಾವು ಅನೌನ್ಸ್ ಮಾಡಿದಾಗ ಏನು ಜುಲೈಯಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು, ಆ ಮಾತಿಗೆ ತಕ್ಕಂಗೆ ಜುಲೈಗೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸರ್. ಇದಕ್ಕೆ ಆ್ಯಕ್ಚುಲಿ ಮೇನ್ ರೀಸನ್ನು ನಂದೇನಿರಲ್ಲ, ಯಾಕಂತಂದರೆ ಪ್ರೊಡ್ಯೂಸರು ಆ ಥರದಲ್ಲಿ ನಮಗೆ ಬ್ಯಾಕ್ ಬೋನಲ್ಲಿ ನಿಂತ್ಕೊಂಡ್ರೇ ನಾವು ಇನ್ ಟೈಮಲ್ಲಿ ಸಿನಿಮಾ ಮಾಡೋಕ್ಕಾಗತ್ತೆ, ನಮ್ಮ ಟೀಮೆಲ್ಲ ಕೆಲಸ ಮಾಡೋಕ್ಕಾಗುತ್ತೆ. ಸೊ
ಮೊದಲನೇ ಥ್ಯಾಂಕ್ಸು ನಮ್ಮ ಪ್ರೊಡ್ಯೂಸರ್ಗೆ. ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬಿಡ್ತೀನಿ, ಸಾಂಗ್ ಬಗ್ಗೆ ಮಾತಾಡ್ಬಿಟ್ಟು ಆದಷ್ಟು ಕ್ವಿಕ್ಕಾಗಿ ಮುಗಿಸ್ಕೊಳ್ಳೋಣ ಅಂತ. ಅದಕ್ಕೆ ಕೊನೆಯಲ್ಲಿ ಬಂದೆ. ಎಲ್ಲರೂ ಟೈಮ್ ತಿಂದ ಮೇಲೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಹೇಳ್ಬಿಟ್ಟು ಬೆಟರು ಅಂತ. ಯಾಕಂದರೆ ನೆಕ್ಸ್ಟು ಟ್ರೈಲರ್ ಇದೆ, ಅದಾದಮೇಲೆ ಇನ್ನೊಂದು ಸಾಂಗ್ ಇದೆ, ಅದಾದಮೇಲೆ ಸಿನಿಮಾ ಇದೆ. ಸೊ ರಿಲೀಸ್ ಮಾಡೋದಕ್ಕೆ ಕಂಟೆಂಟ್ ತುಂಬ ಇದೆ, ಮಾತಾಡೋಕ್ಕೆ ತುಂಬ ಇದೆ. ಸೊ ಈ ಸಿನಿಮಾ ಶುರುವಾಗಿದ್ದಕ್ಕೆ ಲಾಸ್ಟ್ ಟೈಮು ಕೇಳಿದರು, ಈಗಲೂ ಪ್ರಶ್ನೆಗಳು ಬರುತ್ತೆ ಹೇಗೆ ಏನು ಅಂತ. ಈ ಸಿನಿಮಾ ಶುರುವಾಗೋದಕ್ಕೆ ಈ ಸಾಂಗ್ನಲ್ಲಿ ಬರುವಂಥ ಒಂದು ಲೈನೇ ಮುಖ್ಯ ಕಾರಣ. ಆ ಲೈನ್ ಕೊಟ್ಟಿದೆ ದೇವರಾಜ್ ಸರ್. ಮುಗಿಯೋದು ನಮ್ಮ ಪಯಣ. ಹೋದ ವರ್ಷ ನಾನು ಸ್ವಲ್ಪ ಡೌನ್ ಆಗಿದ್ದಾಗ, ನಾನು ನೆಕ್ಸ್ಟ್ ಏನಪ್ಪ ಅಂತ ಕನ್ಫ್ಯೂಷನ್ ಆಗಿ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿದ್ದಾಗ ದೇವರಾಜ್ ಸರ್ ಸಿಕ್ಬಿಟ್ಟು, ಇಲ್ಲಿ ಮುಗಿಯೋಲ್ಲ ನಮ್ಮದು ಟ್ರಾವೆಲ್ ಮುಗಿಯೋಲ್ಲ, ಮುಂದಕ್ಕೆ ಹೋಗ್ತಾ ಇರುತ್ತೆ, ಸಿನಿಮಾ ಶುರು ಮಾಡೋಣ ಅಂತಂದರು. ಅವರು ಹೇಳಿದೊಂದು ಮಾತು ದೂರತೀರಾಯಣ ಶುರುವಾಯಿತು, ಆ ಕಥೆ ಶುರುವಾಯಿತು. ಅಲ್ಲಿಂದ ಜರ್ನಿಯಾಗಿ ಸಿನಿಮಾ ಕಂಪ್ಲೀಟ್ ಸ್ಟೇಜಿಗೆ ಬಂದಿದೆ. ಥ್ಯಾಂಕ್ ಯು ಸರ್. ಸೊ ಜಪ ಮಾಡ್ತಾರೆ ಮಧ್ಯಾಹ್ನ ಕೂತ್ಕೊಂಡು. ಪ್ರೋಗ್ರಾಮ್ ಮುಗೀತಿದ್ದಂಗೆ ಒಂದಷ್ಟು ಮಾತುಗಳು, ಫೋಟೋಗಳು, ಸೆಲ್ಫಿಗಳು. ಈ ಗಳುಗಳ ಮಧ್ಯೆ ಮೀಡಿಯಾದವರು ಒಂಚೂರು ಟೈಮ್ ಬಿಡ್ದಂಗೆ ಬಂದಿರೋ ಗೆಸ್ಟ್ಗಳ ಹತ್ರ ಬೈಟ್ಸ್ ತಗೋತಾ ಇದ್ರು, ಒಪಿನಿಯನ್ ತಗೋತಾ ಇದ್ರು, ಹಾಡು ಹೇಗ್ ಬಂದಿದೆ ಅಂತ ಕೇಳ್ತಾ ಇದ್ರು. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಸಿನಿಮಾದ ಟೈಟಲ್ ಸಾಂಗ್ನ ನಾನು ಲಿಂಕ್ನ ಕಮೆಂಟಲ್ಲಿ ಹಾಕಿರ್ತೀನಿ. ದಯವಿಟ್ಟು ನೋಡಿ ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.